ಯಾರು ಒಳ್ಳೆಯವ್ರು ನಿಮ್ಮಿಬ್ಬರಲ್ಲಿ? ನಾನೇ. ನಿಮ್ಗೆ ಎಲಿಜಿಬಿಲಿಟಿ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಬಿಡು ಬಿಡು ಚಿಂತೆಯನು ಮನುಜ. ನಿಮ್ಮ ಅಪ್ಪನಿಂದ ಕಲಿಬಾರ್ದು ಅನ್ನೋಂಥದ್ದು ಯಾವ್ದಾದ್ರು ಒಂದು ಗುಣ ಇದ್ರೆ ಯಾವುದು? ಹೇಳ್ಬೋದು ಧೈರ್ಯವಾಗಿ. ಹೌದಾ? ಜಂ ತಕಿಟ್ಟ ತರಗಿಡದ ಜಂ ತಕಿಟ್ಟ ತಗದರ ಗಿಡ ತಗದ ಜಂ ತಕಿಟ್ಟ ತ ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ. ಸರ್ ಇದೇನು ಸರ್ ಇದು? ನವಿಲು ಕೋಳಿ ಅವ್ರ ಅಮ್ಮ ತಾನೆ. ಹೌದಾ? ಐ ನೋ ವೆರಿ ವೆಲ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಏನು ಸರ್ ಮನೇಲಿ ಎಲ್ಲರೂ ಕಲಾವಿದ್ರೆ? ಹೌದು ಸರ್. ಮಗಳು ಬಂದಿದ್ದಾರೆ ಪಾಪ, ಅಲ್ಲೇ ಕೂರಿಸಿದ್ವಿ, ಇಲ್ಲಿ ಕರ್ಸಿ ಮಾತಾಡ್ಸೋಣ. ಕರ್ಸಣ. ಏನು ಮಾಡ್ತಾರೆ ಅವರು? ಸಿಂಗರು. ಹಾಡ್ತಾರೆ? ಹೌದು ಸರ್. ಸಂಗೀತ ಕಲ್ತಿಯಾರಾ? ಹಾಂ, MA ಇನ್ ಮ್ಯೂಸಿಕ್ ಅವರು. ಸೂಪರ್ ಸರ್. ಚೆನ್ನಾಗಿ ಹಾಡ್ತಾರೆ. ಪ್ರೋಗ್ರಾಮ್ಸ್ ಎಲ್ಲ ಸುಮಾರು ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಫಾರಿನ್ ಟ್ರಿಪ್ ಎಲ್ಲ ಮಾಡಿದ್ವಿ. ಹಾಡು ಮತ್ತು ಹಾಸ್ಯ ಅಂತ ನೈಸ್. ಒಂದು ಕಾಮಿಡಿ ಸೀನು ಒಂದು ಮಾಡೋದು, ಒಂದು ಸ್ಕಿಟ್ಟು, ಒಂದೆರಡು ಜಾನಕಿಯಮ್ಮ ಹಾಡುಗಳು, ಓಲ್ಡ್ ಇಟ್ಸ್, ತುಂಬ ಓಲ್ಡ್ ಇಟ್ಸ್. ಹೆಂಗೆ ಆಗಿನ ಕಾಲದ ಮಗಳ ಈಗಿನ ಕಾಲದ ಮಗಳ ಸರ್? ಹೇಳಿದ ಮತ್ತೆ ಕೇಳ್ತಾರೆ. ಅವಳು ಆ್ಯಕ್ಚುಲಿ ಆಗಿನ ಕಾಲದ ಮಗಳೇ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಹಾಗೆ ಅವಳು ಜಾಸ್ತಿ ತೀಟೆ ಮಾಡಲಿಲ್ಲ, ಒಂದು ಇನ್ಸ್ಟ್ರೂಮೆಂಟ್ ಹೊಡೆದಾಕಿಲ್ಲ, ಸೈಲೆಂಟಾಗಿರೋದು. ಏನೋ ಶಾಸ್ತ್ರಗಳು ನಡೀತಾ ಇದ್ರೆ ಮದುವೆ ಮನೇಲಿ ಹುಡುಗರ ಪಕ್ಕ ಅವ್ರ ವಯಸ್ಸಿನವರೆಲ್ಲ ಅಲ್ಲೋಗಿ ಆಟ ಆಡ್ತಿರೋರು, ಇವಳಲ್ಲಿ ನಿಂತ್ಕೊಂಡು ನೋಡೋದು, ಅವ್ರ ಜೊತೆಲಿ ಕೂತ್ಕೊಳ್ಳೋದು, ಅದೊಂದು ಸಂಭ್ರಮ ಅವಳಿಗೆ. ಆ ಥರ ಕರ್ಸೋಣ ಸರ್, ಕರೆದ್ಬಿಡಿ. ಚಿನ್ನೋ ಹಾಯ್, ಬಾಕುತ್ತು. ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ಗೆ ಸ್ವಾಗತ. ಥ್ಯಾಂಕ್ ಯು. ಸುಸ್ತಾಗುತ್ತಾ? ಸುಸ್ತಾಗುತ್ತಾ. ಯಾರು ಒಳ್ಳೆಯವ್ರು ನಿಮ್ಮಿಬ್ಬರಲ್ಲಿ? ನಾನೇ. ನಿಮ್ಗೆ ಎಲಿಜಿಬಿಲಿಟಿ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಮಗಳು ತಂದೆ ಇಸ್ಕೋತಾರೆ, ಪರವಾಗಿಲ್ಲ. ಹೆಂಗಿದೆ ಸರ್ ಸೆಟಪ್? ಸೂಪರಾಗಿದೆ. ಯಾವುದೋ ಕಚೇರಿಯಲ್ಲಿ ಕೂತ್ಕೊಂಡು ನುಡಿಸೋ ಥರ ಕಾಣ್ತಿದ್ದು ಬ್ಯಾಕ್ಗ್ರೌಂಡ್ ಎಲ್ಲ. ಚೆನ್ನಾಗಿ ಅರೇಂಜ್ ಮಾಡಿದ್ದೀರಿ. ಇವ್ರನ್ನ ಪರಿಚಯ ಮಾಡಿಕೊಡಿ ಸರ್. ಸರ್, ನನ್ನ ಒಬ್ಬಳೇ ಮಗಳು ಚಿತ್ರಾ ನಾರಾಯಣ್ ಅಂತ, MA ಇನ್ ಮ್ಯೂಸಿಕ್ಕು. ಚಿತ್ರಾ ನಾರಾಯಣ್? ನಂಗೆ ಚಿತ್ರಾನ್ನ ಥರ ಕೇಳಿಸ್ತು. ಚಿತ್ರಾನ್ನ ಥರ ಕೇಳಿಸ್ತು ಸರ್. ಚಿತ್ರಾನ್ನ ನಟಿ ಇರ್ತಾರಲ್ಲ, ಚಿತ್ರಾನ್ನ ನಟಿ ಅನ್ನೋ ಥರ ಅನ್ಕೊಂಬಿಟ್ರ. ಚಿತ್ರಾ ನಾರಾಯಣ್ MA ಇನ್ ಮ್ಯೂಸಿಕ್ಕು, ಇಲ್ಲೇ ಬೆಂಗಳೂರು ಯೂನಿವರ್ಸಿಟಿ ಮಾಡಿದ್ದು. ವಾವ್. ಈಗ 2 ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಟೀಚರ್ ಆಗಿ. ಓ ಲವ್ಲಿ. ರೆಗ್ಯುಲರಾಗಿ ಹಾಡ್ತಾರೆ. ಫಾರಿನ್ ಟ್ರಿಪ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಹಾಡು ಮತ್ತು ಹಾಸ್ಯ ಅಂತ ಅಮೇರಿಕಾ ಟ್ರಿಪ್ ಒಂದು 11 ಡಿಸ್ಟಿಕ್ ಕಾರ್ಯಕ್ರಮ ಮಾಡಿದ್ದೀವಿ. ಅಲ್ಲಿ ಕಾರ್ಯಕ್ರಮಗಳು ಕೊಡ್ತೀರಾ? ಫಿಲಿಮ್ ಹಿಟ್ಸ್, ಆಮೇಲೆ ಹಾಡು ಮತ್ತು ಹಾಸ್ಯನೇ ಜಾಸ್ತಿ ನಡೆಯುತ್ತೆ. ಅದು ಬಿಟ್ಟರೆ ದೇವ್ರ ನಾಮ, ಭಾವಗೀತೆ ಪ್ರೋಗ್ರಾಮ್ಸ್, ವಚನಗಳು. ಅವ್ರೇನು ಕೇಳ್ತಾರೋ ಅದು. ಈಗ ಕೆಲವರು ಟೈಮ್ ಇರಲ್ಲ, ಅರ್ಧ ಗಂಟೆ ಸಾಕು, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತಾರೆ, ಒಂದು 4 ನಾರಾಯಣನ ಗೀತೆಗಳು ಹಾಡ್ಬಿಟ್ಟು ಮಂಗಳು ಹಾಡೋದು, ಆ ಥರ ಇರುತ್ತೆ. ನನಗೆ ನೀವು ನಿಮ್ಮ ಹೆಂಡತಿ ಬಗ್ಗೆ ಕೇಳಿದಾಗ ಸಂಸಾರ ಬಿಟ್ಟಿನೆಲ್ಲ ಮಾಡ್ತಾರೆ ಅಂದರೆ, ನಿಮ್ಮ ಹೆಂಡತಿ ಏನೇನು ಮಾಡ್ತಾರೆ ಸರ್? ಅವರು ಸಂಸಾರ ಬಿಟ್ಟಿನ್ನೆಲ್ಲ ಮಾಡ್ತಾರೆ ಸರ್. ಇವ್ರು ಹೆಂಗೆ ಡೌನ್ಲೋಡ್ ಏನು ಕತೆ ಅಂತ? ಅಮ್ಮನಷ್ಟು ಮಲ್ಟಿ ಟ್ಯಾಲೆಂಟೆಡ್ ಇಲ್ಲ. ಅಮ್ಮ ಹಾಡೋದು, ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲ ಆಲ್ರೌಂಡರ್. ಅಮ್ಮ ಸ್ಟಿಚಿಂಗ್ ಕೂಡ ಮಾಡ್ತಾರೆ, ಎಲ್ಲ ಆಲ್ರೌಂಡರ್. ನಾನು ಅಷ್ಟೆಲ್ಲ ಇಲ್ಲ, ಸಿಂಗಿಂಗ್ ಒಂದೇ ತೊಗೊಂಡಿದ್ದೀನಿ. ನೀನೇನಾದರೂ ಓದ್ಕೊಳಮ್ಮ, MA ಇನ್ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದ್ದೆ. ನೀ ಯಾವ ಸಬ್ಜೆಕ್ಟನ್ನ ತಗೋ, ನನಗೆ ಪ್ರಾಬ್ಲಮ್ ಇಲ್ಲ, ನೀನು ಮಾಡಬೇಕು ಅಂತ ಆಗಿದೆ. ಹಾಡ್ತಾಳೆ. ನೀವು ಒಟ್ಟೊಟ್ಟಿಗೆ ಕಾರ್ಯಕ್ರಮ ಮಾಡ್ತೀವಿ. ಮಗಳು ಹಾಡೋದು, ತಂದೆ ನುಡಿಸೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಆನಂದ. ಹೆಂಡತಿನೂ ಸಿಂಗರು. ಈಗ ಹಾಡೋ, ಅಯ್ಯೋ ಈಗ ಅವಳು ಹಾಡ್ತಾ ಇದ್ದಾಳೆ, ಹೋಗಪ್ಪ ನಂದೇನಿದೆ ಅಂತಾರೆ. ಅವ್ರದ್ದು ತಬಲದಲ್ಲಿ ಮಾತಾಡ್ಸಿ ಇವ್ರನ್ನ ತಬಲದಲ್ಲಿ ಮಾತಾಡ್ಸಿ. ಚಿತ್ರ ಅಂತ ಅವ್ರದ್ದು, ನಮ್ಮನೆಯವ್ರದ್ದು. ಅವ್ರು ಏನಂತ ಕರೀತಾರೆ ನಿಮ್ಮನ್ನ? ಕರಿಯ. ಅದು ದೊಡ್ಡ ಕತೆ ಇದೆ. ಮಗಳಿದ್ರೆ ಹೇಳಬೇಕೋ ಬೇಡವೋ. ನಾನು ಆರ್ಕೆಸ್ಟ್ರಾದ ಇದ್ದಾಗ ನಾನು ಅವ್ರನ್ನ ಸ್ವಲ್ಪ ಸ್ಥೂಲ ಇದ್ರಲ್ಲ ಅಂತಿದ್ದೆ, ಡುಮ್ಮಕ್ಕ ಅಂತ. ಅವಳು ಬಂದ್ಬಿಟ್ಟು ಕರಿಯ ಅಂತ ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ನಗೋರು ನಮ್ಮ ಹುಡುಗರೆಲ್ಲ. ಸೊ ಈಗ ಮೊದಲು ತಬಲಾ ನೋಡೋಣ ಅಥವಾ ಚಿತ್ರ ಅವ್ರು ನೋಡೋಣ? ಹಾಡಲಿ. ಏನು ಯಾವ ಹಾಡು ಆಡ್ತೀರಾ? ನಗು ಎಂದಿದೆ, ಆಲ್ ಟೈಮ್ ಫೇವ್ರೇಟ್. ಅಲ್ಲಿಂದ
ಹಾಡುವ ಬಾಬಾ 3, 2, 1 ಗೋ. ಹಾಡುವ ಬಾಬಾ ನದಿಯಲ್ಲಿ ತರುವುದು ಜಾಗ ಈಗ ಕುಣಿಯುವ ಬಾಬಾ ಮಳೆ ಹನಿ ತರುವುದು ತಾಳ ಮೇಳ ಪ್ರಕೃತಿಯು ಮರೆದ ಕವನವಿದು ಮಮತೆಯ ಸೊಗಸಿನ ಪಲ್ಲವಿಯು ಸುಂದರ ಸ್ನೇಹವಿದು ಎಂಥ ಅನುಬಂಧ ಎಂಥ ಆನಂದ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಬಂದ ಇದೇ ನಗುವ ಮನದ ಕರೆಕ್ಟಾಗಿ ಹಾಡಿದ್ರ ಸರ್? ಹಾಂ, ಶ್ರುತಿ ಅವ್ರ ಅಕ್ಕನ ಯಾರನ್ನೂ ಬಿಡ್ಲಿಲ್ವಾ? ಇಲ್ಲ, ಅಪ್ಪ ಅಮ್ಮ ಎಲ್ಲ ಇದ್ರು. ಶ್ರುತಿ ತಾಳ ಅಂತ. ನಮಗೆ ಸಂಗೀತ ಎಲ್ಲ ಒಂಚೂರು ಗೊತ್ತಾಗಲ್ಲ, ನಾವು ಎಂಜಾಯ್ ಮಾಡ್ತೀವಿ, ಟೆಕ್ನಿಕಲಿ ಗೊತ್ತಿರಲ್ಲ ಅಷ್ಟೇ. ಬಟ್ ಚೆನ್ನಾಗಿತ್ತು ಸರ್, ವೆರಿ ನೈಸ್. ಥ್ಯಾಂಕ್ ಯು. ಎಲ್ಲಿ ಸಂಗೀತ ಕಲ್ತಿರೋದು ನೀವು? ನಾನು ಕರ್ನಾಟಕ ಹಿಂದೂಸ್ತಾನಿ ಎರಡೂ ಮಾಡಿದ್ದೀನಿ. ಹಾಂ. ಫಸ್ಟು ಹಿಂದೂಸ್ತಾನಿ ಬೇಸಿಕ್ ಫಯಾಜ್ ಖಾನ್ ಸರ್, ಅದಾದಮೇಲೆ ಕರ್ನಾಟಿಕ್ ಮ್ಯೂಸಿಕ್ ಚಾಮಿ ಸರ್ ಅಂತ, ಹ್ಞೂ ತಿರುಮಲೆ ಶ್ರೀನಿವಾಸ್ ಸರ್. ಒಂದು ಆಲ್ಬಮ್ ಮಾಡಿದ್ವಿ, ಹ್ಞೂ ಅದು ವೆಂಕಟೇಶ್ ಹಾಲ್ಕೋಡ್ ಅಂತೇಳಿ ಅವ್ರ ಹತ್ರ. ಶ್ರೇಷ್ಠ ದಾಸರ ಪದಗಳು 9 ಹಾಡುಗಳನ್ನ ಒಂದೇ ಪ್ರಾಜೆಕ್ಟ್ ಮಾಡಿ ಹಾಡಿಸಿದ್ರು. ನಿಮ್ಮ ಅಪ್ಪನಿಂದ ಕಲಿಬಾರ್ದು ಅನ್ನೋಂಥದ್ದು ಯಾವ್ದಾದ್ರು ಒಂದು ಗುಣ ಇದ್ರೆ ಯಾವುದು? ಹೇಳ್ಬೋದು ಧೈರ್ಯವಾಗಿ. ಕೋಪ ಜಾಸ್ತಿ. ಹೌದಾ? ನನ್ಗಿನ್ನೂ ಹೊಡೆದಿಲ್ಲ ಆ್ಯಕ್ಚುಲಿ. 1 ಅವರ್ ಅಂತ 4 ಅವರ್ ಮಾಡಿದ್ದೀನಿ. ನಾನು ತುಂಬ ಹೊತ್ತು ಇಟ್ಕೊಳ್ಳಲ್ಲ, ಕಂಡಿದ್ದನ್ನು ಅಲ್ಲೇನೆ ಕೊಡೋಗ್ಬಿಟ್ಟು ಋಣದಲ್ಲಿದ್ದರೆ ಆಗಲಿ, ಇಲ್ವಾ ಬೇಡ. ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಂಡು ಮುಖ ನೋಡಿದಾಗೆಲ್ಲ ಹಿಂಗೆ ಹಂಗೆಲ್ಲ ಮಾಡಲ್ಲ, ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಅದೇ ನೋಡಿದವರು ಹೇಳ್ತಾರೆ, ಅಯ್ಯೋ ನೀವು ಮನೇಲೂ ನಗ್ನಗ್ತಾ ಇರ್ತೀರ ಅಲ್ವಾ ಅಂತ. ಮನೇಲಿ 1 ಅವರ್ ಬಂದಿದ್ದು ನೋಡಿ, ಇವರಷ್ಟು ಸ್ಟಿಟ್ ಯಾರಿಲ್ಲ. ಹೌದಾ? ಹಾಂ ನೋಡಿ, ಅದಕ್ಕೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನೀವು, ಸ್ಟ್ರಿಕ್ಟ್ ಆಗಿರೋದಕ್ಕೆ ಅಲ್ವಾ? ಅಲ್ಲ, ಹೆಂಗೋ ಇರೋಕ್ಕೆ ಲಕ್ಷ ಜನ ಅವರ ಜಗತ್ತಲ್ಲಿ, ಹಿಂಗೆ ಇರಬೇಕು ಅಂತಾರೆ ಕಡಿಮೆ ಜನ. ಅಲ್ಲ, ಹೆಂಗೋ ಇರೋಕ್ಕೆ ಲಕ್ಷ ಜನ ಅವರ ಜಗತ್ತಲ್ಲಿ, ಹಿಂಗೆ ಇರಬೇಕು ಅಂತಾರೆ ಕಡಿಮೆ ಜನ. ಆ ಲಿಸ್ಟಲ್ಲಿ ನಾವಿರೋಣ ಅಂತ ನನ್ನ ಆಸೆ. ನಾಣಿ ಪದ. ಈ ಪಾದ ನಿಮ್ಮ ತಂದೆ ಕೊನ್ನಕೋಲ್ ಬರುತ್ತೆ ಗೊತ್ತಾ? ನಿಮಗೂ ಬರುತ್ತಾ? ಇಲ್ಲ. ಒಂದು ಕೊನ್ನಕೋಲ್ ಕೇಳೋಣ ಇವಾಗ. ಸರ್, ಕೊನ್ನಕೋಲ್ ಅಂತ ಒಂದು ವಿದ್ಯೆ ಇದೆ ಗೊತ್ತಾ ಸರ್ ನಿಮಗೆ? ಏನು ಸರ್ ಹಿಂಗೆ ಹೇಳ್ತೀರಿ? ನಾನು ಅದೇ ಕೆಲಸ ಮಾಡ್ತಾ ಇದ್ದೆ ಫಸ್ಟು. ನನ್ನ ಗುರುಗಳು ಈ ಶ್ರುತಿಬದ್ಧವಾಗಿ ಹಾಡ್ತೀಯ ನೀನು ಹಾಡು ಅಂತ. ನನಗೆ ಮೃದಂಗ ನುಡ್ಸೋಕೆ ಆಸೆ. ಅವ್ರಿಲ್ಲ, ಕೊನೆಗೋಲ್ ಮಾಡಿ ನೀನು, ಕೊನೆಗೋಲ್ ಮಾಡು. ಈಗ ಭರತನಾಟ್ಯದಲ್ಲೆಲ್ಲ ಬರುತ್ತಲ್ಲ, ತ ಜಮ್ ತಕಿಟ್ಟ ತರ್ಗಿಡ ಜಮ್ ತಕಿಟ್ಟ ತಗದರ್ಗಿಡ ತಗದ ಜಮ್ ತಕಿಟ್ಟ ತ. ಇದನ್ನ ಅಲ್ಲಿ ಹೇಳಿಸೋರು ನನ್ನ ಕೈಲಿ. ತ ಧೀನ್ ತ ತರಗಿಡ ಧೀನ್ ತ ಗಿಡದ ತರಗಿಡದ ಗಿಡದ ತರಗಿಡದ ಗಿಡದ ತರಗಿಡದ ಧೀನ್ ತ ತಕ ಧೀನ್ ತ ತಾಂ ತರಗಿಡದ ತ ತರಗಿಡದ ತ ತರಗಿಡದ. ಇದನ್ನ ನಾನು ಬಾಯಿನಲ್ಲಿ ಹಾಡಿದ್ರೆ ಬೇರೆಯವರು ನುಡಿಸೋದಿಲ್ಲ, ಆ ಥರ ಮಾಡೋರು. ಅದನ್ನು ನಾವು ಬೇರೆ ಬೇರೆ ಥರ ಮಾಡೋದಕ್ಕೆ ಗಿಡದ ಗಿಡದ ಅದು ಹಾಡೋಕ್ಕಾಗಲ್ಲ. ನಾಲ್ಗೆ ತುದಿಲೇ ಹಾಡಬೇಕು, ಇಲ್ಲ ಅದನ್ನ ನಾಲ್ಗೆ ಕಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ನಮ್ಮ ಹುಡುಗ ಒಬ್ಬ, ಅವನಿಗೆ ನಾಲ್ಗೆ ದಪ್ಪ. ಆಮೇಲೆ ಸ್ವಲ್ಪ ಫೋನ್ ಮಾಡ್ಬೋದು, ನಿನ್ನೆ ಬರ್ಸೋಣ ಪಾಠ ಹೇಳ ಗಿಡದ ಕುಡಿದ್ರೆ ತಲೆಗೆ ಹಿಡಿತಿದೆ, ಕುಡಿದ್ರೆ ತಲೆಗೆ ಹಿಡಿತಿದೆ, ಕುಡಿದ್ರೆ ತಲೆ ಹಂಗೆ ಕೇಳಿಸೋದು ನಮಗೆ. ಕುಡಿದ್ರೆ ತಲೆಗೆ ಹಿಡಿಯೋದು ಬಿಟ್ಬಿಡೋ ಹೋಲಿ ಬಿಟ್ಟು ನಮ್ಮನ್ನ ಅಂತ ನೋಡಿ. ಅಲ್ಲೂ ನಾವು ಏನು ಹುಡುಕ್ತಾ ಇದ್ದೆ. ಯಾವ್ದಾದ್ರು ನಮ್ಮ ಕನ್ನಡದ ಫೇಮಸ್ ಕೊನ್ನಕೋಲ್ ಸಿನಿಮಾ ಗೀತದ ಯಾವ್ದಾದ್ರು ಹೇಳ್ಬೋದಾ ಒಂದು? ಇದರಲ್ಲಿ ತಜ್ಜುಮ್ದು ಅದೇನೆ. ತ ಜಮ್ ತ ಜಮ್ ತ ಗಿಡ ತ ಜಮ್ ತ ಜಮ್ ತ ಗಿಡ ಗಿಡ ಜಮ್ ತ ಜಮ್ ತ ಗಿಡ ತ ತ ತಗದಿನ್ ದಿನ್ ತ ಕಡದಿನ್ ತಗದಿನ್ ದಿನ್ ತ ತಗದಿನ್ ತಗದಿನ್ ತ ದಿನ್ ತ ಗಿಡ ದಿನ್ ತ ಗಿಡ ದಿನ್ ತ ಗಿಡ ತಗದಿನ್ ತಂಗಡ ತಗದಿನ್ ತಗದಿನ್. ಇದು ಆ ಸಿನಿಮಾದಲ್ಲಿ ಬಳಸಿದ್ದಾರೆ. ಈ ಥರದ್ದು ಮುಕ್ತಾಯ ಎಲ್ಲ ಇದೆ, ಅದು ಇಷ್ಟುದ್ದ ಇದೆ, ಜೋರಾಗಿದೆ. ಅದನ್ನ ನಮ್ಮವರೇ ದೊಡ್ಡ ಶಿವಣ್ಣ ಮತ್ತು ನಮ್ಮ ಅರುಣ್ ಡ್ರಮ್ಮರ್ ಇಬ್ಬರು ಹಾಡಿರೋದು ಅದು ಸಾಂಗಲ್ಲಿ. ಅದನ್ನು ಆರ್ಕೆಸ್ಟ್ರಾದಲ್ಲಿ ಎಲ್ಲಿ ಸಾಮಾನ್ಯ ನಾನು ಕೇಳಲಿಲ್ಲ, ಹಾಡ್ತಿರ್ಲಿಲ್ಲ ಯಾರು. ನಮ್ಮ ಆರ್ಕೆಸ್ಟ್ರಾದಲ್ಲಿ ಈ ಜಾಗ ನಾನು ಹಾಡ್ತಾ ಇದ್ದೆ, ಆ ಸ್ಪಾಟಲ್ಲಿ ಇದನ್ನು ಹಾಡ್ತಾ ಇದ್ದೆ. ಅದೇ ಏನೋ ನಮ್ಮ ಗುರುಗಳ ಆಶೀರ್ವಾದ. ಅದನ್ನ ಇದ್ರ ಜೊತೆ ಹಾಡ್ಬೋದಾ? ಇಲ್ಲ, ನುಡ್ಸ್ಕೊಂಡು ಹಾಡೋದು ಕಷ್ಟ. ಡ್ಯಾನ್ಸ್ ಮಾಡಿ ತಬ್ಲಾನು ಬರೆಸ್ದಂಗೆ ಆಗ್ತದೆ. ಬರೀ ಇದರಲ್ಲಿ ಮಾತ್ರ ನುಡಿಸ್ಬೋದಾ? ಬೇರೆ ನುಡಿಸ್ಬೋದು. ಹೌದಾ? ಬೇರೆ ನುಡಿಸ್ಬೋದು. ನೈಸ್. ಅಲ್ಲ, ನಾವು ಸುಮ್ಮನೆ ಹೊಟ್ಟೆ ಪಾಡಕ್ಕೆ ನುಡಿಸ್ತಾ ಇರೋದು.
ಅದನ್ನೇ ತಪ್ಪ ಇದೆ ಒಟ್ಟು ಅದಕ್ಕೆ. ಅದನ್ನೇ ನಂಬ್ಕೊಂಬಂದಿರೋ ಕತೆ ಇದಕ್ಕಿಂತನಾ. ಸೂಪರ್. ಇವಾಗ ಇನ್ನೊಂದು ಹಾಡು ಹಾಡ್ತೀರಾ? ಯಾವುದು? ಒಂದು ದಾಸರ ಪದ ಹಾಡ್ಬಿಡೋಣ ಅದನ್ನು. ಒಡೆಯನಾಗಿ ಮೂರ್ಜಗವನೇ ಪಾಲಿಪ ಬಡುವರು ತಾರಕ ಭಕುತರೊಡೆಯ ಹರಿ ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನು ಮನುಜ, ಬಿಡು ಬಿಡು ಚಿಂತೆಯನು ಮನುಜ. ಒಡೆಯನಾಗಿ ಮೂರ್ಜಗವನೆ ಪಾಲಿಪ, ಒಡೆಯನಾಗಿ ಮೂರ್ಜಗವನೆ ಪಾಲಿಪ ಬಡುವರು ತಾರಕ ಭಕುತರೊಡೆಯ ಹರಿ ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ. ಸರಸಿಜಾಕ್ಷ ತನ್ನ ಸೇರಿದ ನರರ ಬಿಡಲು ಘನ್ನ, ಸರಸಿಜಾಕ್ಷ ತನ್ನ ಸೇರಿದ ನರರ ಬಿಡಲು ಘನ್ನ, ಪರಮದಯಾನಿದೆ ಭಕುತರ ಸಲಹುವ, ಪರಮದಯಾನಿದೆ ಭಕುತರ ಸಲಹುವ, ಪುರಂದರ ವಿಠಲನ ಪುಷ್ಪ ಚರಣ ಪಿತ ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನು ಮನುಜ, ಬಿಡು ಬಿಡು ಚಿಂತೆಯನು ಮನುಜ. ಒಡೆಯನಾಗಿ ಮೂರ್ಜಗವನೆ ಪಾಲಿಪ, ಒಡೆಯನಾಗಿ ಮೂರ್ಜಗವನೆ ಪಾಲಿಪ ಬಡುವರು ತಾರಕ ಭಕುತರೊಡೆಯ ಹರಿ ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಕೊಡುವ ಕರ್ತೃ ಬೇರೆ ಇರುತ್ತೀರೆ. ವೆರಿ ನೈಸ್. ಥ್ಯಾಂಕ್ ಯು. ಏನು ಸರ್ ಇದು ಜುಗಲ್ಬಂದಿ? ದೇವ್ರದೇ ಒಂಥರ ತಂದೆ ಮಗಳನ್ನ ನೋಡ್ದಂಗೆ ಆಯ್ತು ನಂಗಂತೂ. ತಂದೆ ಮಗಳ ತಂದೆ ಮಗಳನ್ನ ನೋಡ್ದಂಗೆ ಆಯ್ತು ಅಂತ. ಒಳ್ಳೆ ಚೆನ್ನಾಗಿ ಹೇಳ್ತೀನಿ. ನೋಡ್ದಂಗೆ ಆಯ್ತು ಏನು, ನನ್ನ ಮಗಳೇ ಅಲ್ವಾ. ಇದೇ ಖುಷಿಲಿ ಇನ್ನೊಂದು ಕೊನ್ನಕೊಲ್ ಸರ್. ಹಾಂ, ಇನ್ನೊಂದು ಕೊನ್ನಕೊಲ್ ನಮ್ಮ ಸಿನಿಮಾ ಹಾಡು ಯಾವುದಾದ್ರು? ಈ ಸಿನಿಮಾ ಹಾಡೋದಿಲ್ಲ, ಹ್ಞೂ ಒಂದು ಮುಕ್ತಾಯ ಹಾಡ್ತೀನಿ ಅಷ್ಟೆ. ತಕ ಧಿಮ್ಮಿ ತಕ್ಕ ಜಣ್ಣ ತಕ್ಕ ಧಿಮ್ಮಿ ತಕ್ಕ ಜಣ್ಣ ತಕ್ಕ ಧಿಮ್ಮಿ ತಕ್ಕ ಜಣ್ಣ ಧಿಮ್ಮಿ ತಕ್ಕ ಜಣ್ಣ ತಕ್ಕ ಧಿಮ್ಮಿ ತಕ್ಕ ಜಣ್ಣ ತಕ್ಕ ಧಿಮ್ಮಿ ತಕ್ಕ ಜಣ್ಣ ಕಾಕಡದಕ್ಕೆ ತಕ್ಕ ತಂಗಡದಕ್ಕೆ ತರಗಿಡದಕ್ಕೆ ತಕ್ಕ ಧಿಮ್ಮಿ ಚಕ್ಕ ಜಣ್ಣ ತಕ್ಕ ಜಿಮ್ಮಿ ತಕ್ಕ ಜಣ್ಣ ತರಗಿಡದಕ್ಕೆ ದಿಗಿ ತರಗಿಡದಕ್ಕೆ ತಕ್ಕ ತರಗಿಡದಕ್ಕೆ ತಕ್ಕ ತರಗಿಡದಕ್ಕೆ ತರಗಿಟ್ಟ ತಕ್ಕ ಜಿನ್ ಧಿಮ್ಮಿ ತಕ್ಕ ಜಣ್ಣ ತಕ್ಕ ಧಿಮ್ಮಿ ತಕ್ಕ ಜಣ್ಣ ಧಿಮ್ಮಿ ತಕ್ಕ ಜಣ್ಣ ತ ಜಮ್ ತಕ್ಕ ಜಮ್ ತಕ್ಕಿಟ್ಟ ಜಮ್ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ತ ಜಮ್ ತಕ್ಕ ಜಮ್ ತಕ್ಕಿಟ್ಟ ಜಮ್ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ಗಿಡದಕ್ಕೆ ತಿರುಗಿಡ್ತಾವ ಅಂತ ಜಮ್ ತಕ್ಕ ಜಮ್ ತಕ್ಕಿಟ್ಟ ಜಮ್ ದೀನ್ ತರಗಿಡದಕ್ಕೆ ದೀನ್ ತರಗಿಡದಕ್ಕೆ ದೀನ್ ತರಗಿಡದಕ್ಕೆ ತ. ಆಹಾ, ಇದರಲ್ಲಿ ಎಲ್ಲಿ ಕಲ್ತಿದ್ದು ಸರ್ ಕೊನ್ನಕೊಲ್ ನೀವು? ಸರ್ ಕೊನ್ನಕೊಲ್ಲು ಅಂದರೆ ಅಂದರೆ ಬಾಲಪಾಠಗಳೆಲ್ಲ ನಮ್ಮ ತಂದೆನೇ. ನನ್ನ ಪರಿಸ್ಥಿತಿ ಏನಂದರೆ ಮನೇಲಿ ತಬಲ, ಗುರುಗಳ ಮನೇಲಿ ಮೃದಂಗ, ಈ ಥರ ಆಗ್ಬಿಡ್ತು ನನಗೆ. ತುಮಕೂರು TS ಗಂಗಾಧರಪ್ಪನವರು ಅಂತ ಹೇಳಿ ಭದ್ರಾಚಾರ್ಯವ್ರ ಶಿಷ್ಯರವರು, ಅವ್ರ ಹತ್ರ ನನಗೆ ಪಾಠಗಳಾಗಿದ್ದು. ಪಾಠ ಆಡಿದ್ದನ್ನು ಹೇಳಿಬಿಟ್ಟು ಆಮೇಲೆ ನುಡಿಸ್ಬೇಕು. ನಾವೇನು ಕಲ್ತಿರ್ತೀವಿ ಅದನ್ನು ತಾಳದ ಪ್ರಕಾರ 3 ಕಾಲ ಹಾಡಿ ಆಮೇಲೆ ನುಡಿಸ್ಬೇಕಾಗಿತ್ತು. ನಾನು ಹಾಡೋದು ನೋಡ್ಬಿಟ್ಟು ಅವರು ಇಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೆ ಸಂಗೀತಗಾರ ಹಾಡ್ದಂಗೆ ಆಡ್ತೀಯಲ್ಲೋ, ಕೊನೆಗಳು ಮಾಡೋ ನೀನು ಅಂತೇಳಿ ಅವಾಗ ಬಿಟ್ಟಿದ್ದವರು. ಒಂದು ಸರಿ ಇದೇ ಥರ ಆಗಿ ಇನ್ಸಿಡೆಂಟ್, ಒಂದು ನಾಟ್ಯರಾಣಿ ಶಾಕುಂತಲೆ ಅಂತ ಒಂದು ಇದನ್ನು ಮಾಡ್ತಾಯಿದ್ವಿ, CD, ಒಂದು ಕ್ಯಾಸೆಟ್. ಸುಮಾರು ಹೊತ್ತು ರೆಕಾರ್ಡಿಂಗ್ ಆಗಲಿಲ್ಲ. ಯಾಕೆ ಯಾರೋ ತುಮಕೂರಿಂದ ಬರಬೇಕಂತೆ ಕೊನೆಗೋಲು ಆಡಬೇಕು ಅಂತ ಹೇಳಿ. ನನಗೆ ಹೊಸಬ ಭಯ ಹೇಳೋಕ್ಕೆ. ನನ್ನ ಪಕ್ಕದಲ್ಲಿ ತಬ್ಲಿಸ್ಟ್ ಹೇಳಿದೆ, ಟಿಪ್ಪಿ ಅಂತಿದ್ರು ಸೀನಿಯರ್ ತಬ್ಲಿಸ್ಟು. ಅವ್ರಿಗಿಲ್ಲ, ಅವರು ಅಣ್ಣ ನಾವು ಹಾಡ್ಬೋದು ಅಂದೆ. ಸುಮ್ಮನೆ ಕೂತ್ಕೊಳ್ಳಲ್ಲ, ತಾಳ ಹಾಕಕ್ಕೆ ಬಂದಿದ್ಯಾ ತಾಳ ಹಾಕು, ಅದೇನು ತಮಾಷೆ ಅಲ್ಲ. ನಾನು ಧೈರ್ಯ ಮಾಡಿ ಆಮೇಲೆ ಕೊಡಿ ಸ್ಕ್ರಿಪ್ಟ್ ಕೊಡಿ ಸರ್ ಅಂತ ಇಟ್ಕೊಂಡು ನೋಡಿದೆ. ಆಮೇಲೆ ಸರ್ ಹೇಳ್ತೀನಿ ನಾನು ಹಾಡಿ ಅಂದರು.
ಇಷ್ಟೊತ್ತು ಸುಮ್ಮನೆ ಕೂತಿದ್ದಲ್ಲೇ 2 ಅವರ್ ವೇಸ್ಟ್ ಆಯಿತು ರೆಕಾರ್ಡಿಂಗ್ ಸ್ಟುಡಿಯೋ ನನಗೆ. ಹೇಗೆ ನೀನು ಅಂದ್ರೆ ಅವಾಗ ಹೇಳಿದೆ, ಈ ಥರ ನನ್ನ ಗುರುಗಳು ಕೊನೆಗೋಲು ಚೆನ್ನಾಗಿ ಮಾಡ್ತೀಯ ಅಂತ. ಅದು ಏನು ಶ್ರುತಿಲಿ ಹಾಡ್ತಿರ್ತಾರೆ ಅದೇ ಶ್ರುತಿಲಿ ಹಾಡ್ಬೇಕು ನಾವು, ಇಲ್ಲ ಅದು ಕೆಟ್ಟದಾಗ ಕೇಳುತ್ತೆ. ಹಾಗಾಗಿ ಅದು ಅಭ್ಯಾಸ ಆಗ್ಬಿಡ್ತು. ಅದಕ್ಕೆ ಸ್ಪೀಡ್ ಮಾತಾಡೋದು ನಾವು. ತಬಲಾ ನುಡಿಸ್ದಂಗೆ ಬಾಯಿನಲ್ಲಿ ಅಕ್ಷರಗಳು ನುಡಿದಂಗೆ ಇರುತ್ತೆ. ಎಂಥ ಅಪ್ಪಂಗೆ ಎಂಥ ಮಗಳು ಸರ್. ಎಂಥ ತಂದೆ ಎಂಥ ಮಗನಪ್ಪ ಮಠದಲ್ಲಿ ಹೇಳ್ತೀನಿ, ಹಂಗಾಗ್ಬಿಡುತ್ತೆ. ಅದೇ ಆಗಿದ್ದು. ಮಠದಲ್ಲಿ ನಿಮ್ಮ ತಂದೆಗೆ ಒಂದು ಪ್ರಾಣಿ ಭಾಳ ಇಷ್ಟ. ಯಾವುದು? ಯಾವುದು ಪ್ರಾಣಿನ? ಹಂದಿ. ಅಪ್ಪ ಸಾಂಬಾರು ಬರೋರ್ಗು ಜೋಕ್ ಹೇಳ್ಬಿಡ್ಲ. ಹಂದಿ ಮರ್ರಿ ಹೇಗೆ ಜೋಕು ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ. ಆಮೇಲೆ ನವಿಲು ಜೋಕ್ ಹೇಳಿ ಸರ್ ಒಂದ್ಸಲಿ. ಸರ್ ನವಿಲು ಕಾಗೆನ ತೋರಿಸ್ಬಿಟ್ಟು ಕೇಳೋದು. ಅಲ್ಲ ಅವರು ಕಾಗೆ ಅಂತಂದು ಏನೋ ಕಾಗೆ ಅದು ಹೆಂಗಿರ್ತದ, ನವಿಲು ಬಿರೋದರ್ದು. ನೀವು ನವಿಲು ಇಷ್ಟನಾ ನಿಮಗೆ? ನಿಮಗೆ ಯಾವ ಪಕ್ಷಿ ಇಷ್ಟ ಸಾಮಾನ್ಯ? ನವಿಲೆ. ನವಿಲು. ಮನೇಲಿ ನವಿಲು ಸಾಕ್ತೀರಾ ಕೊಟ್ರೆ? ಇಲ್ಲ, ಸೀರಿಯಸ್ ಆಗಿ ನಮ್ಮಲ್ಲಿ ಪ್ರಾಣಿಗಳನ್ನು ಸಾಕೋರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ನವಿಲ್ ಮರಿ ಕೊಟ್ಟಿದ್ದಾರೆ ಸರ್. ಅದು ಗರಿ ಬಿಚ್ಚಿದ್ರೆ ನಮ್ಮ ಹಾಲು ತುಂಬ ಸೇರ್ಕೊಂಡ್ಬಿಡ್ತದೆ, ಸ್ವತಂತ್ರ ಇಲ್ಲ ಅದು. ಅಲ್ಲ, ನಿಮಗೆ ಕೆಳಗಡೆ ಇದ್ರಲ್ಲಿ ಇಡ್ಬೋದಲ್ಲ ಸರ್? ಚೆಲ್ಲರಲ್ಲ, ಒಟ್ಟಿನ ನಾವು ಆಚೆ ಓಡಾಡಂಗಿಲ್ಲ. ಮಕ್ಕಳು ಮರಿ ಎಲ್ಲ ಬಂದು ಕೋಹೋ ಅಂತ ಒಂದು ಪುಟ್ಟ ಮರಿ ಸರ್, ಅದನ್ನ ಬೆಳೆಸಿ. ನಿಮ್ಗೆ ಹೆಂಗಿದ್ರು ಪ್ರಾಣಿಗಳನ್ನು ಬೆಳೆಸೋ ಇಂಟ್ರೆಸ್ಟ್ ಇಲ್ವಾ ನಿಮಗೆ? ಅಲ್ಲಿ ಗಿಣಿ ಕೂಗ್ತದೆ. ಶ್ರೀನಿಧಿ ಅಲ್ಲಿ ಚಿಕ್ಕರ ಕೊಟ್ಟಿದ್ದಾರೆ ಸರ್, ಅದನ್ನು ನೀವು ಬೆಳೆಸಿ ಟ್ರೈ ಮಾಡಿ. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಒಬ್ಬರು ಟೂರಿಸ್ಟ್ ಪ್ಯಾಕೇಜ್ ಮಾಡೋರು ಇದ್ದಾರೆ ಸರ್, ಟೂರಿಸಮ್ ಡಿಪಾರ್ಟ್ಮೆಂಟಿಂದ. ಇದು ಶ್ರೀನಿಧಿ ಹಾಲಿಡೇಸ್ ಟೂರ್ ಪ್ಯಾಕೇಜಸ್ ಅಂತ. ಸೊ ಇವರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟೂರ್ಗಳಲ್ಲಿ ಎಕ್ಸ್ಪರ್ಟು. ಇವರ ಸ್ಪೆಷಾಲಿಟಿ ಏನಂದರೆ, ನೀವು ಬರೀ ಇಂಡಿಯಾದಲ್ಲೇ ಅಥವಾ ಕರ್ನಾಟಕದಲ್ಲೇ ಎಲ್ಲರೂ ಸುತ್ತಬೇಕು ಅಂದರೂ ಇವರು ಟ್ರಿಪ್ ಪ್ಲ್ಯಾನ್ ಮಾಡಿಕೊಡ್ತಾರೆ. ಇವ್ರದ್ದೇ ಗಾಡಿ ಎಲ್ಲ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಅಥವಾ ಇಂಟರ್ನ್ಯಾಷನಲ್ ಎಲ್ಲರೂ ಹೋಗಬೇಕು ಅಂದರೂ ಫಾರಿನ್ ಕಂಟ್ರೀಸ್ಗೂ ಇವ್ರದ್ದು ಪ್ಲ್ಯಾನ್ಗಳಿದೆ. ಗ್ರೂಪ್ ಟ್ರಿಪ್ಪು, ಇಂಡಿವಿಜುವಲ್ ಟ್ರಿಪ್ ಎಲ್ಲ ಮಾಡ್ತಾರೆ. ಸ್ಪೆಷಾಲಿಟಿ ಏನಂದರೆ ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ನೀವು 4 ದಿನ ಎಲ್ಲೋ ಹೋಗಬೇಕು ಅಂದರೆ ನೀವು ನಿಮ್ಮ ಪ್ಲ್ಯಾನ್ ಹೇಳಿದ್ರೆ ಫಸ್ಟ್ ಡೇ ಇಲ್ಲಿ ಹೋಗ್ಬೇಕು, ಸೆಕೆಂಡ್ ಡೇ ಇಲ್ಲಿ ಹೋಗಬೇಕು ಅಂದರೆ ಹಂಗೆ ಮಾಡಿಕೊಡ್ತಾರೆ. ಇಲ್ಲದೇ 4 ದಿನದಲ್ಲಿ ಏನೇನು ನೋಡ್ಬೋದು ಅಂತ ಅವರೇ ಪ್ಲಾನ್ ಮಾಡ್ತಾರೆ. ನಂಗೆ ಹಂಗೆ ಬೇಡಪ್ಪ, ನನ್ನ ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊಡು ಅಂದರೂ ಅದು ಓಕೆ. ಸೊ ಆ ಥರ ಅವರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಕೊಟ್ಬಿಡಿ ಅವ್ರ ಮಗಳು ಬಂದರೆ ಮಿಸ್ ಮಾಡಬೇಡಿ ಅಂತ. ಥ್ಯಾಂಕ್ ಯು. ಏನಿದೆ ನೋಡಿ ಅದರಲ್ಲಿ? ನವಿಲಿದೆ, ಹುಷಾರು ಬಿಚ್ಚಬೇಡ, ಅದು ಈಚೆ ಬಂದ್ಬಿಡುತ್ತೆ. ಅದನ್ನೇ ನವಿಲು ಕೊಡ್ತೀನಿ ಸಾಕಿ ಅಂದಿದ್ದವರು. ಸೂಪರ್, ತೋರಿಸಿ ಅವ್ರಿಗೆ. ಸೂಪರ್, ನೈಸ್. ಅದನ್ನು ಅವ್ರಿಗೆ ಕೊಡಿ ಸರ್. ಇದೇನು ಸರ್ ಇದು? ನವಿಲು ಕೋಳಿ ಅವ್ರ ಅಮ್ಮ ತಾನೆ. ಹೌದಾ? ಐ ನೋ ವೆರಿ ವೆಲ್. ಕೋಳಿ ಪುರ ಅದಲ್ಲ, ಅವ್ರ ತಾಯಿ ತಾನೆ ಅಮ್ಮ, ಕೋಳಿ ಅಮ್ಮ. ಇವರು ಇಲ್ಲಿವರೆಗೂ ಸುಮಾರು 750ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು. ಯಾವುದೇ ಟೂರಿಸಮ್ಮು, ಯಾವುದೇ ಟ್ರಿಪ್ ಹೋಗಬೇಕು, ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ಅಂದರೆ ಶ್ರೀನಿಧಿ ಹಾಲಿಡೇಸ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪಾಪ 10 ನಿಮಿಷ ಅಂತ ಕರೆಸ್ಕೊಂಡು 1 ಅವರ್ ಮಾತಾಡಿಸಿ ಕಳಿಸಿದ್ದೀವಿ, ಕ್ಷಮೆ ಇರಲಿ. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಮತ್ತು ಯಾವುದೇ ರೀತಿಯ ಶುಭ ಸಮಾರಂಭಗಳು ಅಥವಾ ಗಣಪತಿ ಹಬ್ಬಗಳೆಲ್ಲಾದರೂ ಇದ್ದರೂ ಕೂಡ ಇವರ ತಂಡದಿಂದ ಆರ್ಕೆಸ್ಟ್ರಾ ಇರುತ್ತೆ ಅಲ್ವಾ? ಅವ್ರ ಹೆಸರಲ್ಲೇ ಇದೆ, ಚಿತ್ರಾ ಮೆಲೋಡೀಸ್ ಅಂತ. ಚಿತ್ರಾ ಮೆಲೋಡೀಸ್ ಅಂತ ಇದೆ. ಕಾಂಟ್ಯಾಕ್ಟ್ ನಂಬರು ಇಲ್ಲೇ ಡಿಸ್ಪ್ಲೇಲಿ ಕಾಣ್ತಾ ಇದೆ. ಕಾಂಟ್ಯಾಕ್ಟ್ ಮಾಡಿ. ಗಣಪತಿ ಹಬ್ಬಕ್ಕೆ ಅಥವಾ ಯಾವುದೇ ಶುಭ ಸಮಾರಂಭಗಳಿದ್ರು ಬರ್ತಾರೆ ಅಲ್ವಾ ಮೇಡಮ್? ಬರ್ತಾರೆ, ಹಾಡ್ತಾರೆ. ತಬಲಾ ನಾಣಿ ಸರು ಬರ್ತಾರಲ್ವಾ ಸರ್? ಖಂಡಿತ. ಚಿತ್ರಾ ಮೆಲೋಡೀಸಲ್ಲಿ ನೀವು ಹೋಗ್ತೀರಾ? ಹೌದು ಸರ್. ಓ ನೈಸ್, ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿದ್ದಕ್ಕೆ. ಚಿತ್ರಾ ನಾಣಿ ಅವರೇನು ಚಿತ್ರಾ ನಾರಾಯಣ್ ಅನ್ಬೇಕಾ ನಿಮಗೆ? ಹೆಂಗೆ? ಚಿತ್ರಾ ತಬಲಾನಾಣಿ ಅಂತ ಎಲ್ಲ ಕಡೆ. ಹೋಗಕ್ಕೆ ಮುಂಚೆ ಒಂದು 3 ನಿಮ್ಮ ತಂದೆಯಲ್ಲಿ ನಿಮ್ಗೆ ಇಷ್ಟ ಆಗದೆ ಇರೋ 3 ವಿಚಾರ ಹೇಳ್ಬಿಟ್ಟು ಹೊರಟ್ಬಿಡಿ. ಇಷ್ಟ ಆಗದೆ ಇರೋದು ಹೇಳ್ಬೇಕಾ? 3 ಇಲ್ಲ, ಒಂದೇ. ಆವಾಗಲೇ ಹೇಳ್ತಲ್ಲ, ಕೋಪ ಒಂದೇ. ಹೌದಾ? ಬೇಜಾರಾಯ್ತಾ? ನನಗೆ ಬೇಜಾರಾಗ್ತಾ ಇದೆ ಈಗ. ನಾನು ಮನೇಲಿ ಈಗ ಟವಲಿಂಗ್ ಹೊರಿಸ್ಬಿಟ್ಟು ಎಲ್ಲೋ ಹಾಕ್ಬಿಟ್ಟು ಹೋಗೋದು, ಒಂದು ವಸ್ತು ತೆಗೆದ್ರೆ ತಿರ್ಗಿ ಅಲ್ಲೇ ಬಿಟ್ಬಿಟ್ಟು ಹೋಗೋದು, ಅದೆಲ್ಲ ಇಷ್ಟ ಆಗಲ್ಲ ನನಗೆ. ಆ ಜಾಗಕ್ಕೆ ಇಡಬೇಕು ಅದನ್ನು. ಮನುಷ್ಯರು ಇರೋಂಥ ಜಾಗ ಥರ ಕಾಣ್ಬೇಕು ಮನೇಲೂ ಶಿಸ್ತಾ? ಅಷ್ಟೇ ನಮ್ಮ ಆಸೆ ಸರ್. ಹೆಂಗೆ ಬೇಕೋ ಹಂಗೆ ಇರಕ್ತಾನೆ ಅಲ್ವಾ ಸರ್ ಮನೆ ಅನ್ನೋದು? ಇಲ್ಲ ಆಫೀಸಲ್ಲಿ ಕೂತ್ಕೋಬೋತಾ? ಇಲ್ಲ ಸರ್, ಅದು ರೆಸಾರ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಖುಷಿ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಹ್ಯಾಪಿ ಆರ್ಕೆಸ್ಟ್ರಾ. ಸರ್, ನೀವಿಬ್ಬರು ನೋಡ್ತಾ ಇದ್ರೆ ಒಂದು ವಿಡಿಯೋ ವೈರಲ್ ಆಗಿದೆಲ್ಲ, ಅದು ನೆನಪಾಗ್ತಿದೆ ನನಗೆ. ಯಾವ್ದು ಸರ್? ಅಲ್ಲಿದ್ದಿದ್ದು ಇವರೆಲ್ಲ ಬೇರೆಯವರು. ನಮ್ಮದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಲಿಂಗ ಜೋಕ್ ಇದೆಯಲ್ಲ ಸರ್, ಹಂಗೆ ಕಾಣ್ತಿದೆ ಫ್ರೇಮ್ ಇದು. ಮಜಾ ವಿಶ್ವಜಾದು.
ಅದರ ಹಿಂದಿನ ತೆರೆಯ ಹಿಂದಿನ ಕತೆ ಹೇಳಿ. ಅಯ್ಯೋ ಬೇಡ ಸರ್, ಅದು ಬೇರೆ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡೋಕ್ಕಾಗತ್ತಾ ಅಂತ ಅಪ್ಲಿಕೇಶನ್. ಅದು ನೀವೇ ಬರ್ದಿದ್ದು? ಹೌದು ಸರ್, ಅಪ್ಲಿಕೇಶನ್ನೇ ತಪ್ಪ ಅಂತ ಇವನ ಪ್ರಕಾರ. ಯಾಕೆ ಅಂದರೆ ನಾನು ಅದನ್ನು ಒಬ್ಬ ಕುಡುಕ ಅನಲೈಸ್ ಮಾಡಿದ್ರೆ ಹೆಂಗೆ ಮಾಡುತ್ತೆ ದಿನ ಅಂತ ಅಂದ್ಕೊಂಡು ಮಾಡಿದ್ದು. ಹೆಸರು ಅಂದರೆ ಯಾರ್ದು, ನಾನು ಹೇಳ್ತೀನಿ ಹೆಸರು ಯಾರ್ದು, ಯಾಕೆಂದರೆ ನಿನ್ನ ಹೆಸರು ಅಂತ ಆಯ್ತು ಅಪ್ಲಿಕೇಶನ್ಗೆ, ತಪ್ಪೋದು ಅಂತ ಈ ಥರ ಹಂಗೆ ಹೇಳ್ಕೊಂಬಂದೆ. ಲಾಸ್ಟ್ಗೆ ಅದು ಬಂತು ನನಗೆ ಗೊತ್ತಿಲ್ಲ, ಇನ್ಸ್ಟೆಂಟಾಗಿ ಅಲ್ಲೇ ಬಂದ್ಬಿಟ್ಟಿದ್ದದು. ಏನು ವೈರಲ್ ಆಗ್ಬಿಟ್ಟು ಸಿಕ್ಕಾಬಿಟ್ಟು ವೈರಲ್ ಆಗ್ಬಿಟ್ಟು. ಅವ್ರು ಸುಮ್ಮನೆ ಬೇರೆ ವಿಡಿಯೋ ನೋಡೋದು ಬೇಡ, ನಾವು ಇಲ್ಲೇ ಕೂತ್ಕೊಂಡು ಹೇಳೋದು ಬೇರೆ, ಚೆನ್ನಾಗಿರಲ್ಲ. ಉಳಿಸಿ. ನೈಸ್. ತಬಲೆ ಜೊತೆ ತಮಟೆನೂ ನುಡಿಸ್ತೀರಾ ನೀವು? ನಾನು ಯಾವುದೋ ವಿಡಿಯೋಲಿ ನೋಡಿದ್ದೆ. ಹ್ಞೂ ಸರ್, ತಮಟೆ ನುಡಿಸ್ತೀನಿ. ಅಂದರೆ ರೆಕಾರ್ಡಿಂಗಿಗೆ ಬೇರೆ ತಮಟೆ ಇಟ್ಕೊಂಡಿದ್ದೆ, ಪ್ರೋಗ್ರಾಮ್ಗೆ ಬೇರೆ ತಮಟೆ ಇಟ್ಟಿದ್ದೆ. ಅದು ಫೈಬರ್ದು. ಇಲ್ಲಿ ಟ್ಯೂನ್ ಮಾಡಬೇಕು ಅಂತಂದರೆ ಲೆದರ್ದು ಬೇಕು. ಅದನ್ನು 4 ಜನ 5 ಜನ ನುಡಿಸ್ತಾ ಇದ್ವಿ ಒಂದು ಇದಕ್ಕೆ. ಅಂದರೆ ತುಂಬ ಸೌಂಡ್ ಜಾಸ್ತಿ ಇರುತ್ತೆ. ಕೆಲವರು ಹಾಡೋವಾಗ ಬರೀ ಜಾನಪದ ಗೀತೆ ಹಾಡಿದ್ರೆ ಅದಕ್ಕೆ ಈ ಥರ ನುಡಿಸ್ಕೋಬೋದು. ಕಡ್ಡಿಲಿ ನುಡಿಸ್ತೀನಿ ನಾನು. ನನ್ನ ಊರಲ್ಲಿ ಜಾತ್ರೆಗಳಲ್ಲಿ ನಮ್ಮ ಫ್ರೆಂಡ್ಸ್ಗಳು ಅವರೆಲ್ಲ ನುಡಿಸೋರು. ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು. ಸ್ವಲ್ಪ ಲೈಕ್ ನಾನು ಇದ್ದಿದ್ದರಿಂದ ಬೇಗ ಬಂದ್ಬಿಡ್ತು ನನಗೆ ಅಷ್ಟೇ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಡ್ರೈವರ್ಗೆ ಹೇಳಿ ತಮಟೆ ತರಿಸಿದ್ದೀನಿ ಸರ್ ನಾನು. ನಿಮಗೆ ತಬಲೆ ಥರ ಕೇಳಿದೆ, ನಿಮ್ಮ ಡ್ರೈವರ್ಗೆ ತಮಟೆ ಥರ. ತಮಟೆನೇ ತಂದೆ ನಿಮ್ಮ ಇವ್ರಿಗೆ ಅಲ್ಲ, ನಿಮ್ಮ ಕೈಗೆ ಸಿಗಾಕೊಂಡ್ಬಿಟ್ನಲ್ಲ, ಇವತ್ತಿಂದ ತಮಟೆ ನಾಣಿ ಆಗ್ಬಿಟ್ರೆ. ಸೊ ಅದನ್ನು ಕೊಡ್ತೀವಿ ಸರ್. ಕೊಡಪ್ಪ. ಓ ಹೌದು, ನಿಮ್ಮದೇ ಅಲ್ವಾ ಸರ್ ಬ್ಯಾಗು? ಹಾಂ, ಬ್ಯಾಗ್ ನಿಮ್ಮದೇನಾ ಸರ್? ಸರ್ ನಮ್ಮದೇ ಸರ್. ಮುಚ್ಚಬೇಕು, ಟೈಮ್ ಇಲ್ಲ, ಹಂಗಿಡು, ನಾನು ಇಟ್ಕೋತೀನಿ ಆಮೇಲೆ. ಫುಲ್ಲು ಮಾಸ್ ನೋಡ್ಸೋಂಗಿದ್ರೆ ಸೂಪರ್ ಸರ್. ನೀವು ಏನು 1-2 ಚಟಗಳಿರೋದು ನಿಮಗೆ? ಅಯ್ಯಯ್ಯೋ, ಕಲಾವಲ್ಲಭ ಸರ್ ನೀವು. ಇಲ್ಲ, ಕಲಿಬೇಕು. ಅವಾಗಿನ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ. ನಟನೆ, ಫಿಲಾಸಫಿ, ಬರಹಗಾರ, ತಬಲಾ, ತಮಟೆ, ಪರ್ಕೇಷನ್ಸ್ ಎಲ್ಲ ನುಡಿಸ್ತೀನಿ. ವಿದ್ಯಾಭೂಷಣರು ಪ್ರೋಗ್ರಾಮಲ್ಲಿ ನಮ್ಮ ಚಾಮಿ ಸರ್, ತಿರುಮಲ ಶ್ರೀನಿವಾಸ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಸುಮಾರು ಪ್ರಾಜೆಕ್ಟ್ ನುಡಿಸಿದ್ದೀನಿ. ಶಂಕು, ಜಾಗಟೆ, ತಬಲಾ, ತಾಳ, ಗೆಜ್ಜೆ. ಮಿಮಿಕ್ರಿ ಮಾಡ್ತೀರಾ? ಮಿಮಿಕ್ರಿ ಕಡಿಮೆ, ಒಂದು ಸಣ್ಣದಾಗಿ ಮಾಡ್ತೀರಾ? ಇನ್ನೂ ಮಾಡಿಸಿಲ್ಲ, ಆಮೇಲೆ ಮಾಡಿಸ್ತೀನಿ, ಅದು ಬೇರೆ ವಿಷಯ. ಇಲ್ಲ, ಮತ್ತೆ ಒಂದು ಮಗುಗೆ ತಂದೆ, ಅದು ಸೇರಿಸ್ಕೊಂಬಿಟ್ರು. ಹಿಂಗೆ ಕಡಿಮೆ ಸಾಹಸ. ಏನು ಸರ್ ಇದು? ಹಿಂಗೆ ಬೆರಳುಗಳು ಸಾಕಾಗ್ತಿಲ್ಲ, ಇನ್ನು 2 ಇದೆ, ಅದು ಹೇಳ್ಬಾರ್ದು ಇಲ್ಲಿ. ಜನ್ಮಕ್ಕೆ ಹೋಗೋ ಬೇಡ ಸರ್, 10ಕ್ಕೆ ನಿಲ್ಸ್ಕೊಳ್ಳಿ ಸರ್, ಸಾಕು. ಬಟ್ ವೆರಿ ನೈಸ್ ಸರ್, ವೆರಿ ನೈಸ್. ತುಂಬ ಖುಷಿ ಆಯಿತು. ನನಗೂ ಖುಷಿ ಆಯಿತು. ENT ಕ್ಲಿನಿಕ್ ಬಂದುಬಿಟ್ಟು ಕಿವಿ, ಕಣ್ಣು, ಬಾಯಿ, ಮುಖ ಎಲ್ಲ ಓಪನ್ ಆಗೋಯ್ತು. ಇಲ್ಲ, ತುಂಬ ಏನು ಗೊತ್ತಾ, ತುಂಬ ಅಪರೂಪದ ಪ್ರತಿಭೆ ಸರ್ ನೀವು. ಯಾಕಂದರೆ ಇಷ್ಟೆಲ್ಲ ಒಂದೇ ಇದರಲ್ಲಿ ಸಿಗಲ್ಲ ಎಲ್ಲರಿಗೂ. ಯಾರಾದ್ರೂ ಒಬ್ಬರು ಒಂದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಥವಾ 2ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ನೀವೇನು ಈ ಥರ? ಇಲ್ಲ ಸರ್, ಏನೋ ಹೊಟ್ಟೆ ಪಾಡಗವಾಗೆಲ್ಲ ಕಲ್ತ್ಬಿಟ್ವಿ. ಜೊತೆಗೆ ನಮ್ಮ ಸರೌಂಡಿಂಗಲ್ಲಿ ಇದ್ದವರು, ನಮ್ಮ ಜೊತೆಲಿ ಇದ್ದವರೆಲ್ಲ ನಮ್ಮನ್ನ ಕರ್ಕೊಂಬಂದ್ಬಿಟ್ರು, ಜೊತೆಲಿ ಸೇರಿಸ್ಕೊಂಡು. ಬೇರೆ ಇನ್ನೇನೇನಿದೆ ಪ್ರತಿಭೆ? ಇನ್ನೂ ತುಂಬ ಇದೆ, ಟೈಮ್ ಇಲ್ಲ ಸರ್, ಎಲ್ಲ ಹೊರಡ್ಬೇಕು. ನಮ್ಗೊಂದು ಪ್ರಾಮಿಸ್ ಮಾಡಿ ಸರ್, ಇನ್ನು 2 ತಿಂಗಳಲ್ಲಿ ಮತ್ತೆ ಬರ್ತೀನಿ ಕೀರ್ತಿ ENT ಕ್ಲಿನಿಕ್ಗೆ. ಇದು ಒಪ್ಪಂದ, ನಾವಿಬ್ಬರು ಆಚೆ ಮಾತಾಡ್ಕೋಬೋದಾ?
ಹೊರಗಡೆ ಮಾತಾಡ್ಕೋಬೋದು. ಅಭಿಮಾನ ಇದ್ದಾಗ ನಮಗೂ ಬರಬೇಕು ಅಂತ ತುಂಬ ಖುಷಿ ಇತ್ತು. ಸರ್ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಸರ್. ಸುದರ್ಶನ್ ಸಿಲ್ಕ್ಸ್ ಅವ್ರು ನಿಮ್ಗೊಂದು ವಿಶೇಷವಾದ ಉಡುಗೆ ಕೊಟ್ಟಿದ್ದಾರೆ ಸರ್. ನೀವು ಸ್ವಲ್ಪ ಸಾಂಸ್ಕೃತಿಕ ಇದು ಅಲ್ವಾ, ಸೊ ಅದಕ್ಕೆ ಅವ್ರಿಗೆ ಕೊಡಿ, ಓಪನ್ ಮಾಡಿ ಸರ್, ಪರವಾಗಿಲ್ಲ. ಆ ಗಿಫ್ಟು ಪಾಪ ಅವ್ರು ಏನು ಕೊಟ್ಟಿದ್ರು ಅದು ದೊಡ್ಡದೇ. ರೇಷ್ಮೆ ಪಂಚೆ ಸರ್. ಹಾಂ, ನೆಕ್ಸ್ಟು ತಿರುಪತಿಗೆ ಹೋದಾಗ ಉಪಯೋಗಿಸ್ಬೇಡ. ಥ್ಯಾಂಕ್ ಯು. ಇದು ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಚಿಕ್ಕಪೇಟೆಯಲ್ಲಿದೆ. ಈಗ RR ನಗರಲ್ಲಿ ಕೂಡ ಓಪನ್ ಆಗಿದೆ, ಮಾರತ್ಹಳ್ಳಿಯಲ್ಲಿದೆ. ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಯಾವುದೇ ರೀತಿಯ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಯಾವುದೇ ಶುಭ ಸಮಾರಂಭಗಳಿಗೆ ಹೋಗಿ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ 1944ರಿಂದ ಇದ್ದಾರೆ ಸರ್. ನೀವು ನಿಮಗೆ ಯಾರ್ಯಾರು ವೇದಿಕೆ ಕೊಟ್ಟರು, ನಿಮ್ಮನ್ನು ಯಾರ್ಯಾರು ಬೆಳೆಸಿದ್ರು ಅಂತ ಎಲ್ಲರನ್ನ ನೆನೆಸ್ಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರಿ. ಆದರೆ ನೀವು ಒಬ್ರಿಗೆ ವೇದಿಕೆ ಕೊಟ್ಟು ಬೆಳೆಸಿದ್ದೀರಾ ಸರ್, ಅವ್ರು ನಿಮಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಹೌದಾ? ಎಲ್ಲರಿಗೂ ನಮಸ್ಕಾರ. ನಾನು ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಮಿಮಿಕ್ರಿ ಮಾಡೋದಕ್ಕೆ ಫಸ್ಟು ಸ್ಟೇಜ್ ಕೊಟ್ಟದ್ದು ತಬಲಾ ನಾಣಿ ಸರ್. ಆವಾಗ ನನಗೆ ಪೇಮೆಂಟು 150 ರೂಪಾಯಿ ಫಸ್ಟ್ ಡೇ. ನೆಕ್ಸ್ಟ್ ಹೋದಾಗ 350 ರೂಪೀಸ್ ಕೊಟ್ಟರು. ಅದರಿಂದ ಒಂದು ಜುಬ್ಬ ತಗೊಂಡು ಸುಮಾರು ಸ್ಟೇಜ್ ಶೋಗಳು ಕೊಟ್ಟೆ. ನನಗೆ ನಮ್ಮ ಮಿಮಿಕ್ರಿ ಮಹೇಶ್ ಮಂಡ್ಯ ಅವರು ತಬಲಾ ನಾಣಿ ಸರ್ನ ಪರಿಚಯ ಮಾಡಿದ್ರು. ಅದೇ ತಾನೇ ಮಠ ಸಿನಿಮಾದ ಪೋಸ್ಟರ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ರು. ಇನ್ನೊಬ್ಬರು ಮಿಮಿಕ್ರಿ ಆರ್ಟಿಸ್ಟ್ ಬೇಕಲ್ಲ ಅಂತ ಹೇಳಿದ್ರು. ನಾನು ಲೆಕ್ಚರಿಂಗ್ ಮಾಡ್ತಾಯಿದ್ದೆ. ಸರ್ ನನ್ನ ಎಲ್ಲ ಕಡೆ ಬರೋಕ್ಕಾಗಲ್ಲ, 1-2 ಕಡೆ ಬರ್ಬೋದು, ಹತ್ತಿರ ಗೊತ್ತಿರೋ ಕಡೆ ಅಂದಾಗ, ಪರವಾಗಿಲ್ಲ ಬನ್ನಿ, ಯಾವ ವಾಯ್ಸು ನೀವು ಸ್ಪೆಷಲ್ ಏನು ಮಾಡ್ತೀರ ಅಂದಾಗ, ನಾನು ಪ್ರಸಂಗದ ಗೆಂಡೆತಿಮ್ಮ ಲೋಕೇಶ್ ಅವ್ರದ್ದು, ಸೃಜನ್ ಲೋಕೇಶ್ ಅವ್ರ ತಂದೆ ಅವರ ಧ್ವನಿ, ದೊಡ್ಡಣ್ಣ ಅವ್ರ ಧ್ವನಿ, ಅವಿನಾಶ್ ಅವ್ರ ಧ್ವನಿ, ಇದೆಲ್ಲ ಮಾಡಿದ್ಮೇಲೆ ಏನೋ ಸ್ಪೆಷಲ್ ಇದೆ ಅಂಥೇಳಿ ನನಗೆ ಫಸ್ಟು ಬೆಂಗಳೂರಿನಲ್ಲಿ ಮಿಮಿಕ್ರಿ ಮಾಡೋದಕ್ಕೆ ಸ್ಟೇಜ್ ಕೊಟ್ಟದ್ದು ಆರ್ಕೆಸ್ಟ್ರಾ ತಂಡ ಚಿತ್ರಾ ಮೆಲೋಡೀಸ್, ನಮ್ಮ ತಬಲಾ ನಾಣಿ ಸರ್ದು. ಅದನ್ನು ನಾನು ಯಾವತ್ತೂ ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಆದ್ದರಿಂದ ನನಗೆ ಫಸ್ಟ್ ಸ್ಟೇಜ್ ಕೊಟ್ಟಂಥ ಗುರುಗಳು ತಬಲಾ ನಾಣಿ ಸರ್. ಸರ್, ಆಲ್ ದ ವೆರಿ ಬೆಸ್ಟ್. ನಮ್ಮ ಕೈಲಿ ಏನಾಗುತ್ತೋ ಅದು ಅವರಲ್ಲಿ ನಾವೇನು ಮಿಮಿಕ್ರಿ ತುಂಬಿಲ್ಲ. ನಾವು ಅವರಲ್ಲಿ ಇದಕ್ಕೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಇವತ್ತು ಅವ್ರು ಯಾವ ಮಟ್ಟದಲ್ಲಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಕೀರ್ತಿ, ಕರ್ನಾಟಕದ ಈ ಭಾಷೆಯ ಸೊಗಡನ್ನು ಹರಡ್ತಾ ಇದ್ದಾರೆ. ಅದು ಯಾವಾಗಲೂ ನಾವು ಯಾರನ್ನು ಬೆಳೆಸಿದ್ವಿ ಅಂತ ಹೇಳಬಾರ್ದಂತೆ, ಬೆಳೆದವರು ನಮ್ಮನ್ನು ಇವ್ರು ಬೆಳೆಸಿದ್ದು ಅಂತ ಹೇಳಬೇಕಂತೆ. ನಾನು ಓಪನಿಂಗ್ ಬಂದಾಗ ಹೇಳಿದೆ ನಿಮಗೆ, ನಮ್ಮನ್ನು ನಾವು ಹೊಗಳ್ಕೋಬಾರ್ದು ಅಂತ. ಈಗ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ನನ್ನ ಯಾರು ಸಾಕಿದ್ದಾರೆ, ನನ್ನ ತಂದೆ ತಾಯಿ ಜನ್ಮದಾತರು ಗುರುಗಳು ನಾರಾಯಣದಾಸರು, ಗಂಗಾಧರಪ್ಪನವರು. ಅದಾದಮೇಲೆ ನಾನು ತ್ರಿಮೂರ್ತಿಗಳು ಅಂತ ಹೇಳ್ತಿರ್ತೀನಿ ಯಾವಾಗಲೂ. ನಾರಾಯಣದಾಸರು, ಜಿ ವಿ ಎತ್ರಿಯವರು, ಗುರುಪ್ರಸಾದ್ ಅವರು. ನಾರಾಯಣದಾಸರು, ಜಿ ವಿ ಎತ್ರಿಯವರು, ಗುರುಪ್ರಸಾದ್ ಅವರು. ಗುರುಗಳು ನಮ್ಮ ಗುರುಗಳು. ಈ 3 ಜನ ಸೇರಿ ತಿದ್ದಿ ತೀಡಿರುವಂಥ ಪ್ರತಿಭೆ ಇದೆ. ಇಂಡಿಯಾ ಸ್ವೀಟ್ ಹೌಸ್ ಅವರು ನಿಮ್ಗೊಂದು ವಿಶೇಷವಾದ ಗಿಫ್ಟ್ ಕೊಟ್ಟಿದ್ದಾರೆ ಸರ್. ಇಂಡಿಯಾ ಸ್ವೀಟ್ ಹೌಸ್ ತುಂಬಾ ಸ್ವೀಟ್ ಆಗಿರೋರಿಗೆ ಕೊಡಿ ಅಂತ ಕೊಟ್ಟರು. ಅದಕ್ಕೆ ನನಗೆ ಕೊಡ್ತಾ ಇದ್ದೀರಾ? ಹಾಂ ಸರ್, ತುಂಬ ಥ್ಯಾಂಕ್ಸ್. ಅಲ್ಲ, ನಿಮ್ಮ ಮನೇಲಿ ಎಲ್ಲರೂ ಸ್ವೀಟ್ ಆಗಿದ್ದಾರೆ, ನಿಮ್ದು ಹೆಂಗೋ ಗೊತ್ತಿಲ್ಲ, ಸ್ವಲ್ಪ ಘಾಟ್ ಅನ್ನಿಸ್ತು ನನಗೆ. ನಿಮ್ಮ ಮಗಳಿದ್ದಾಗಲೇ ಕೊಡೋಣ ಅನ್ಕೊಂಡೆ, ತುಂಬ ಸ್ವೀಟಾಗಿ ಹಾಡಿದ್ರು. ಥ್ಯಾಂಕ್ ಯು ಸರ್, ಸ್ವೀಕರಿಸಿದ್ದೇನೆ. ಸರ್, ಇವ್ರ ಹತ್ರ 100+ ವೆರೈಟಿ ಸ್ವೀಟ್ಸ್ ಇದೆ. ಶುಗರ್ಲೆಸ್ಸಾ? ಶುಗರ್ಲೆಸ್ ಸ್ವೀಟ್ಸು ಇದೆ ಇವ್ರ ಹತ್ರ. ಅಂದರೆ ಶುಗರ್ ಬಂದಿರೋರು ಕೂಡ ಇಲ್ಲಿ ಹೋಗಿ ಸ್ವೀಟ್ಸ್ ತಿನ್ಬೋದು. ಮತ್ತು ಇವ್ರದ್ದು ಎಲ್ಲ ಬ್ರಾಂಚ್ಗಳಲ್ಲೂ ಸ್ನ್ಯಾಕ್ಸ್ ಕಾರ್ನರ್ ಇದೆ. ಸಂಜೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋದರೆ ಸ್ನ್ಯಾಕ್ಸ್ ಕೂಡ ಅದೇ ಶಾಪಲ್ಲಿ ತಿನ್ಬೋದು. ಇಂಡಿಯಾ ಸ್ವೀಟ್ ಹೌಸ್ ಅವರು 100+ ವೆರೈಟಿ ಸ್ವೀಟ್ಸ್ ಇದೆ. ಜೊತೆಗೆ ಇವ್ರದ್ದೇ ಗೋಶಾಲ ಇದೆ. ಅಲ್ಲೇ ಹಾಲು ಕರೆದು ಹಸುವಿನ ಹಾಲಿನಿಂದ ಮೊಸರು ಮಾಡಿ, ಅಲ್ಲೇ ಅದರಿಂದನೇ ತುಪ್ಪ ಮಾಡಿ, ಸೊ ಅದೆಲ್ಲ ಮಾಡಿ ಸ್ವೀಟ್ಗಳನ್ನು ತಯಾರು ಮಾಡ್ತಾರೆ. ಯಾವುದೇ ಶುಭ ಸಮಾರಂಭಗಳಿರಲಿ, ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ನೆನಪಿರಲಿ ಇಂಡಿಯಾ ಸ್ವೀಟ್ ಹೌಸ್. ಅವ್ವ ಇಂಡಿಯಾ ಸ್ವೀಟ್ಸ್ ಅಂದರೆ ಮುನ್ನಿಶ ಹೋಗ್ತಲ್ಲ ಸರ್. ಇಂಡಿಯಾ ಸ್ವೀಟ್ ಹೌಸ್ ಯಾವುದೇ ಥರ ಸಭೆ ಅದೊಂದು ಹೇಳ್ಬಿಡಿ ನೀವು. ಶುಭ ಸಮಾರಂಭ, ಶುಭ ಸಮಾರಂಭಗಳಿಗೆ ಸ್ವೀಟ್ ಬೇಕಾ, ಫ್ರೆಂಡ್ಸ್ ಜೊತೆಲಿ ಹೋಗಿ ಇಂಡಿಯಾ ಸ್ವೀಟ್ ಹೌಸ್ ಕೂತ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ಬಿಲ್ ಕೊಟ್ಟು ಬನ್ನಿ. ನಮಸ್ಕಾರ ಸರ್. ಸರ್, ನೀವು ತಬಲ ಇಟ್ಕೊಂಡಾಗ್ಲೇ ನಾನು ಒಂದು ಪುಟಾಣಿ ತಬಲ ತಂದಿದ್ದೀನಿ ಸರ್, ಕ್ಯೂಟ್ ಆಗಿರೋದು. ತಬಲ ನಿಮಗೆ ಗಿಫ್ಟ್ ಕೊಡೋಣ ಅಂತ ನೋಡಿ ಸರ್, ನಿಮಗೋಸ್ಕರ ಹೇಳಿ ಮಾಡಿಸಿ ತಂದಿರೋದು ಸರ್ ಇದು. ಥ್ಯಾಂಕ್ ಯು ಸೂಪರ್. ಇದು ರಾಗ ಆರ್ಟ್ಸ್ ಅವ್ರು ನಿಮ್ಗೆ ಕೊಟ್ಟಿದ್ದು ಸರ್ ತಬಲ. ರಾಗ ಆರ್ಟ್ಸ್ ಅವ್ರು ಹೇಳಿದ್ರು ತಬಲಾ ನಾಣಿ ಅವರಲ್ವ, ತಬಲ ಕೊಡಿ ಅಂತ. ಒಳ್ಳೆ ಕೆಲಸ ಆಯಿತು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ತುಂಬ ಚೆನ್ನಾಗಿ ಮಾತಾಡಿದ್ರೆ ಇನ್ನೂ ಒಂದು ಗಿಫ್ಟ್ ಕೊಡಿ ಅಂದರು. ಏನು ಸರ್? ಅದಕ್ಕೆ ಇನ್ನೂ ಒಂದು ಗಿಫ್ಟ್ ಸರ್. ನಾನು ಕಾಸು ಅಂತ ಇಟ್ಕೊಂಡು ಕಾಸು ನಾಣಿ ಅಂತಿದ್ದಿದ್ರೆ ಕಾಸೇ ಬಂದಿರೋದು. ಸೂಪರ್ ಸರ್, ಸೂಪರ್ ಸರ್. ಆಫೀಸಲ್ಲಿ ಹಾಕ್ತೀನಿ, ಬಂದರೆಲ್ಲ ನೋಡ್ತಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಇದು ಮಾರ್ಬಲ್ ಆರ್ಟ್ ಅಂತ ಸರ್ ಇದು.
ಸೊ ಈ ರಾಗ ಆರ್ಟ್ ಸ್ಪೆಷಾಲಿಟಿ ಏನಂದರೆ 15 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ ಸಿಗುತ್ತೆ ಇಲ್ಲಿ. ಮನೆ ಡೆಕೋರೇಟಿವ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ತಾಂಜಾವೂರ್ ಪೇಂಟಿಂಗ್ಸು, ಟೀಕ್ವುಡ್ ಫರ್ನಿಚರ್ಸು, ಎಲ್ಲ ರೀತಿಯ ಫರ್ನಿಚರ್ಸು ಸಿಗುತ್ತೆ. ಚೆನ್ನಾಗಿದೆ. ಜಯನಗರ, ಕಲ್ಯಾಣ ನಗರ, ಸಹಕಾರ ನಗರ, ಇಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಇದೆ. HSR ಲೇಔಟಲ್ಲಿ ಇದೆ ರಾಗ ಆರ್ಟ್ಸು. ತಬ್ಲಾ ನಾಣಿ ಅವ್ರು ಬರ್ತಿದ್ದಾರೆ ಅಂದರೆ ವಿಶೇಷವಾಗಿ ತಬ್ಲಾನೇ ಕೊಡೋಣ ಅಂತ. ಏನು ಕೊಟ್ರಿ ಅಂದರೆ ಕೈ ಕೊಟ್ರಿ ಅಂತ ಹೇಳ್ಬಿಟ್ಬಿಟ್ಟು ಅವರು ಸರ್ರು ಕೀರ್ತಿ ENT ಕ್ಲಿನಿಕ್ ಬೇಕಾದಷ್ಟು ಕೊಡ್ತು ನನಗೆ ಗಿಫ್ಟು. ನೀವೇನು ಕೊಟ್ರಿ ಅಂದರೆ ನಾನು ಕೈ ಕೊಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನೇ ಡಿಸ್ಕೌಂಟ್ ನಡೀತಾ ಇದ್ರು ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ತುಂಬ ಖುಷಿ ಆಯಿತು ಸರ್. ನಮಗಂತೂ ತುಂಬ ದಿನಗಳಿಂದ ನಿಮ್ಮ ಡೇಟ್ಸ್ ಫ್ರೀ ಇರಲಿಲ್ಲ, ಆದರೂ ಸಮಯ ಫ್ರೀ ಮಾಡ್ಕೊಂಡು ಬಂದ್ರಿ. ಕೆಲವೇ ಸಮಯ ನಿಮಗಿತ್ತು, ಅದರಲ್ಲೂ ಪಾಪ ನಮಗೋಸ್ಕರ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರಿ, ಅದಕ್ಕೆ ಕ್ಷಮೆ ಇರಲಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಮಗಂತೂ ನೀವು ಬಂದಿದ್ದು. ಇದು ತುಂಬ ದಿನಗಳಿಂದ ಕಾಯ್ತಾ ಇದ್ದಂಥ ಕಾರ್ಯಕ್ರಮ ಇದು. ನಾನು ಸರ್ ಇವಾಗ ಒಂದು ಕಾರ್ಯಕ್ರಮ ಆಗಲಿ ಇಲ್ಲ ಬೇರೆಯವ್ರ ಹತ್ರ ಮಾತಾಡೋದಾಗಲಿ ಎಲ್ಲೋ ಕೂತ್ಕೊಂಡು ಮಾತಾಡೋದಕ್ಕೂ ಒಳ್ಳೆ ವಿಚಾರ ಇರೋ ಕಡೆ ಮಾತಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ನನಗೆ ಬರೋವಾಗ ಅನ್ನಿಸ್ತಾ ಇತ್ತು ಎಲ್ಲರೂ ಕಾಲಿಳಿತಾರೆ, ಇವರು ತುಂಬ ತಿಳ್ಕೊಂಡಿದ್ದಾರೆ, ಏನಾಗುತ್ತೋ ಇವತ್ತು ನಮ್ಗೆ ಇಷ್ಟು ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ನಾವು ಕೂತಾಗ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಮಾತಾಡ್ತೀವಿ. ಇವಾಗ ಕೀರ್ತಿ ENT ಕ್ಲಿನಿಕ್ ಅಂತಂದರೆ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು. ಹೌದು, ನನ್ನ ಸ್ನೇಹಿತರೆಲ್ಲ ಹೇಳೋರು ತುಂಬ ಚೆನ್ನಾಗಿ ಮಾಡ್ತಾರೆ ಇಂಟರ್ವ್ಯೂ, ನೋಡಿ ಅದನ್ನು ನೋಡ್ತಾ ಇದ್ದೆ. ನಾನು ಬರೋಕ್ಕಾಗ್ತಿರಲಿಲ್ಲ ನನಗೆ. ನಮಗೊಂದು ಕರೆ ಕೊಟ್ಟರೆ ಇಲ್ಲಿ ಬಂದು ಇಷ್ಟೊಂದು ಟೈಮು ನಾನು ಸ್ಪೆಂಡ್ ಮಾಡಿದ್ದೀನಿ. ಏನೋ ನನಗೆ ಗೊತ್ತಿರೋದು ನನ್ನಲ್ಲಿ ಗೊತ್ತಿರೋದನ್ನೆಲ್ಲ ನೀವು ಬಿಡಿಸಿದ್ರಿ. ತುಂಬ ಖುಷಿ ಆಯಿತು ನನಗೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಎಲ್ಲೋ ಕೂತ್ಕೊಂಡು ಮಾತಾಡೋದಕ್ಕಿಂತ ಇಂಥ ಜಾಗದಲ್ಲಿ ಕೂತ್ಕೊಂಡು ಮಾತಾಡಿ, ಸುಮಾರು ಜನಕ್ಕೆ ತಲುಪುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಇಂಟರ್ವ್ಯೂ ಅನ್ನೋಕ್ಕಿಂತ ಒಂದು ಸಣ್ಣ ಹರಟೆ ಆಗಿತ್ತು, ಅದಕ್ಕಿಂತ ಹೆಚ್ಚಾಗಿ ಒಂದು ಪ್ರತಿಭಾ ಕಾರಂಜಿ ಸರ್. ತುಂಬ ಜನಕ್ಕೆ ನಿಮ್ಮನ್ನು ನಟನಾಗಿ ಅಷ್ಟೇ ನೋಡಿದರು. ನನಗೆ ಎಕ್ಸಾಕ್ಟ್ಲಿ ಏನಂದರೆ ತುಂಬ ಜನಕ್ಕೆ ಗೊತ್ತಾಗಬೇಕಾಗಿತ್ತು, ಎಷ್ಟೋ ನೀವು ಹೇಳಿರೋ ಡೈಲಾಗ್ಗಳೆಲ್ಲ ನೀವೇ ಬರ್ತಿರೋದು ಅಂತ ಜನಕ್ಕೆ ಗೊತ್ತಾಗಬೇಕಾಗಿತ್ತು. ಅಂದರೆ ಒಟ್ಟಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇವ್ರಿಗೂ ಅದೇ ಹೇಳ್ತೀನಿ, ಇವರ ಪ್ರತಿಭೆಯಲ್ಲಿ ಬರೀ 10% ಅಷ್ಟೇ ಇವತ್ತು ನಾವು ಬಳಸ್ಕೊಂಡಿರೋದು, ಇನ್ನು 90% ಅಲ್ಲೇ ಇದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರಾ ಮೆಲೋಡೀಸ್ ಅಂತ ಆರ್ಕೆಸ್ಟ್ರಾ ಇದೆ, ಮತ್ತು ಶ್ರೀಕೃಷ್ಣ ಸಂಧಾನ ನಾಟಕ ಸುಮಾರು 1800 ಶೋಗಳು ನಡೆದಿದೆ. ಅದರಲ್ಲಿ ಕೂಡ ಇವರು ಪರ್ಫಾರ್ಮ್ ಮಾಡ್ತಾರೆ. ಸೊ ಆ ನಾಟಕದ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ, ಆಲ್ರೆಡಿ ಡೇಟು ಫಿಕ್ಸ್ ಆಗಿದೆ, ಅದಕ್ಕೆ ಮತ್ತೆ ಬರ್ತಾರೆ. ಸೊ ಚಿತ್ರಾ ಮೆಲೋಡೀಸ್ ಅಂತ ಆರ್ಕೆಸ್ಟ್ರಾ ತಂಡ ಇದೆ ಇವ್ರದ್ದು. ಯಾವುದೇ ಶುಭ ಸಮಾರಂಭಗಳಿಗೂ ಈ ತಂಡವನ್ನು ಕಾಂಟ್ಯಾಕ್ಟ್ ಮಾಡಿ, ಇವರು ಸಿಗ್ತಾರೆ. ಸರ್ ಬರ್ತೀರಲ್ವ ಸರ್ ನೀವು? ಅದಕ್ಕೆ ಖಂಡಿತ. ನಮ್ಮದು ಒಂದು ಹಾಸ್ಯ ತಂಡನೂ ಇದೆ, ಹಾಸ್ಯರಂಜನಿ ಅಂತ. ಹಾಸ್ಯರಂಜನಿ ಅಂತ. ಸೊ ಅದಕ್ಕೂ ನಿಮ್ಮ ಗ್ರೂಪ್ ಸ್ಟೇಜ್ಗಳಿಗೆ, ಆಫೀಸ್ಗೆ, ಕಾರ್ಪೊರೇಟ್ ಈವೆಂಟ್ಸ್ಗೆ ಹಾಸ್ಯರಂಜನಿ ಅಂದರೆ ಗೊತ್ತಲ್ಲ, ಇವರ ಸೆನ್ಸ್ ಆಫ್ ಹ್ಯೂಮರು, ಇವರ ಬರವಣಿಗೆ ಹೇಗಿರುತ್ತೆ ಅಂತ. ಒಂದು ಹೊಸ ಪ್ರಯತ್ನ, ಯಾರ್ಯಾರಿಂದ ಮಾಡಿಲ್ಲ, ಕರೆಸಿ ಹಾಸ್ಯರಂಜನಿನ. ಅವರು ನಿಮ್ಮ ಆಫೀಸ್ಗೆ, ನಿಮ್ಮ ಕಚೇರಿಗೆ ಅಥವಾ ನಿಮ್ಮ ಫಂಕ್ಷನ್ಗಳಿಗೆ ಬಂದು ನಾಟಕ ಪ್ರದರ್ಶನ ಮಾಡ್ತಾರೆ ಅಲ್ವಾ ಸರ್? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಶ್ರೀ ಇನ್ನೊಂದು 2-3 ಶ್ರೀ ತಬಲಾ ನಾಣಿ ಅವ್ರ ಜೊತೆ ಮಾತುಕತೆ, ಹರಟೆ, ಪ್ರತಿಭಾ ಕಾರಂಜಿ. ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕೀರ್ತಿ ENT ಕ್ಲಿನಿಕ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು.